ಜಾನ್ ಸಿನಾ ಅವರು ಹೇಳಿದ್ರು ನಾನು ರೆಸ್ಲಿಂಗ್ ನ ಹಾಳು ಮಾಡ್ತೀನಿ ಅಂತ. ಬಟ್ ಬ್ಯಾಕ್ ಕ್ಲಾಶ್ ಅಲ್ಲಿ ಇಷ್ಟು ಅದ್ಭುತವಾಗಿ ಅವರು ರೆಸ್ಲಿಂಗ್ ಮಾಡ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಏನೇ ಆಗ್ಲಿ ಗೈಸ್, ಮ್ಯಾಚ್ ಮಾತ್ರ ಆಸಮ್ ಆಗಿತ್ತು. ಫೈನಲ್ ಇವತ್ತಿನ ಬ್ಯಾಕ್ ಕ್ಲಾಶ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಬ್ಯಾಕ್ ಕ್ಲಾಶ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಡ್ರೂ ಮ್ಯಾಕೆಂಟೈರ್, ಎಲೆ ನೈಟ್, ಡೇಮಿಯನ್ ಪ್ರೀಸ್ಟ್ ಹಾಗೆ ಜಾಕೋ ಫಾಟೋ ಅವರ ನಡುವೆ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಫುಲ್ ಡಿಸ್ಟ್ರಕ್ಷನ್ ಅಂತಾನೆ ಹೇಳ್ಬಹುದು. ಡೇಮಿಯನ್ ಪ್ರೀಸ್ಟ್, ಡ್ರೂ ಮ್ಯಾಕೆಂಟೈರ್, ಎಲೆ ನೈಟ್ ಹಾಗೆ ಜಾಕೋ ಫಾಟೋ ಎಲ್ಲರೂ ಕೂಡ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ನ ಡಬ್ಲ್ಯೂ ಅವರು ಇನ್ನೂ ಕೂಡ ಸಖತ್ತಾಗಿ ತೋರಿಸ್ತಾರೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜಾಕೋ ಫಾಟೋ ಅವರಿಗೆ ಫ್ಯೂಚರ್ ಶಾಕ್ ಡಿಡಿಟಿನ ಹಾಕಿ, ಎಲೆನೈಟ್ ಅವ್ರಿಗೂ ಕೂಡ ಫ್ಯೂಚರ್ ಶಾಕ್ ಡಿಡಿಟಿನ ಹಾಕಿ ಎಲೆನೈಟ್ ಅವ್ರನ್ನ ಪಿನ್ ಮಾಡಿರ್ತಾರೆ. ಬಟ್ ರೆಫ್ರಿನ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಕಾಲಿಡಿದು ಎಳೆದ್ ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇನ್ನು ಎಷ್ಟು ಸಾರಿ ನನ್ನ ಮ್ಯಾಚ್ ನ ಕಾಸ್ಟ್ ಮಾಡಿಸ್ತೀಯಾ ಗುರು ಅಂತ ಡ್ರೂ ಮ್ಯಾಕೆಂಟೈರ್ ಅವರು ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇವರಿಬ್ರೆ ಹೊಡೆದಾಡ್ಕೊಂಡು ಕ್ರೌಡ್ ಹತ್ರ ಎಲ್ಲ ಹೋಗ್ಬಿಡ್ತಾರೆ. ಅಂಡ್ ಅಲ್ಲೆಲ್ಲ ಒಂದು ಟೇಬಲ್ ಇರುತ್ತೆ. ಅಂಡ್ ಅದ್ರ ಮೇಲ್ಗಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡೇಮಿಯನ್ ಪ್ರೀಸ್ಟ್ ಅವರನ್ನ ಮುರ್ಸೋದಕ್ಕೆ ನೋಡ್ತಾರೆ. ಬಟ್ ಉಲ್ಟಾ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರೇ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಆ ಒಂದು ಟೇಬಲ್ ಮೇಲ್ಗಡೆ ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಕತೆ ಮುಗಿಯುತ್ತೆ. ಅಂಡ್ ಈಗ ನಮ್ಮ ಜಾಕೋ ಫಾಟೋ ಅವರು ಈಸಿಯಾಗಿ ಎಲೆನೈಟ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೋತಾರೆ ಅಂತ ಅನ್ಕೊಳ್ಳೋದಾದ್ರೆ, ಇಲ್ಲಿ ನಮ್ಮ ಜಾಕೋ ಫಾಟೋ ಅವರು ಮೂನ್ ಸಾಲ್ಟ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಎಲೆನೈಟ್ ಅವರು ಅದನ್ನ ತಪ್ಪಿಸ್ಕೊಂಡು ಉಲ್ಟಾ ಜಾಕೋ ಫಾಟೋ ಅವರ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅವರು ಜಾಕೋ ಫಾಟೋ ಅವರಿಗೆ ಎಲ್ಬೋ ಡ್ರಾಪ್ಸ್ ಗಳನ್ನ ಕನೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಜಾಕೋ ಫಾಟೋ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಅವರು ಜಾಕೋ ಫಾಟೋ ಅವ್ರನ್ನ ರಿಂಗ್ ಇಂದ ಹೊರಗಡೆ ಕರ್ಕೊಂಡು ಬಂದು ಅನೌನ್ಸರ್ ಟೇಬಲ್ ಮೇಲ್ಗಡೆ ಓಡಿಸಿ ಅವ್ರನ್ನ ಅನೌನ್ಸರ್ ಟೇಬಲ್ ಮೇಲ್ಗಡೆ ಮಲಗಿಸಿ ಟಾಪ್ ರೋಪ್ ಮೇಲೆ ಹತ್ತಿ ಅಲ್ಲಿಂದನೂ ಕೂಡ ಒಂದು ಎಲ್ಬೋನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಸೋಲೋ ಸಿಕ್ಕವ್ ಅವರು ಬಂದು ಜಾಕೋ ಫಾಟೋ ಅವ್ರನ್ನ ಅನೌನ್ಸರ್ ಟೇಬಲ್ ಇಂದ ಹೊರಗಡೆ ಹಾಕ್ಬಿಡ್ತಾರೆ. ಇದನ್ನ ನೋಡಿ ನಮ್ಮ ಎಲೆನೈಟ್ ಅವರಿಗೆ ಕೋಪ ಬರುತ್ತೆ. ನಮ್ಮ ಎಲೆನೈಟ್ ಅವರು ಸೀದಾ ಬಂದು ಸೋಲೋ ಸಿಕ್ಕವ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಸಡನ್ ಆಗಿ ಇಲ್ಲಿಗೆ ಹೊಸ ಮೆಂಬರ್ ನ ಎಂಟ್ರಿ ಆಗುತ್ತೆ. ಎಸ್, ನಮ್ಮ ಜೆಫ್ ಕೋಬ್. ನಾನು ಏನ್ ಹೇಳಿದ್ದೆ ಇವರು ಬ್ಯಾಕ್ ಕ್ಲಾಶ್ ಅಲ್ಲಿ ಬರ್ತಾರೆ ಅಂತ, ಅವರ ರಿಟರ್ನ್ ನ ಡಬ್ಲ್ಯೂ ಅವರು ಇಲ್ಲಿ ಮಾಡ್ತಿದ್ದಾರೆ. ಅಂಡ್ ಈಗ ಇವರು ಬಂದು ಬ್ಲಡ್ ಲೈನ್ ಗೆ ಜಾಯ್ನ್ ಆಗಿದ್ದಾರೆ. ಇವರು ಬರ್ತಾರೆ, ಎಲೆನೈಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ರಿಂಗ್ ಪೋಸ್ಟ್ ಹತ್ರ ಎಲೆನೈಟ್ ಅವರು ಇರಬೇಕಾದ್ರೆ ಅಲ್ಲಿಗೆ ಒಂದು ಬಾಡಿ ಸ್ಲಾಮ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಅವ್ರನ್ನ ತೆಗೆದು ರಿಂಗ್ ಒಳಗಡೆ ಹಾಕ್ತಾರೆ. ನಮ್ಮ ಜಾಕೋ ಫಾಟೋ ಅವರು ಕೂಡ ಎದ್ದು ಇವರಿಬ್ರನ್ನು ಕೂಡ ನೋಡಿ ಸೀದಾ ರಿಂಗ್ ಒಳಗಡೆ ಹೋಗಿ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಎಲೆನೈಟ್ ಅವ್ರನ್ನ ಪಿನ್ ಮಾಡಿ ತನ್ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅಂಡ್ ಹಿಂಗೆ ಇವತ್ತಿನ ಈ ಒಂದು ಮ್ಯಾಚ್ ಎಂಡ್ ಆಗುತ್ತೆ. ಅಂಡ್ ಬ್ಲಡ್ ಲೈನ್ ಗೆ ನಮ್ಮ ಸೋಲೋ ಸಿಕ್ಕವ್ ಅವರ ಕಡೆ ಜೆಫ್ ಕೋಬ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸ್ಟಾರ್ಟಿಂಗು ಜೆಫ್ ಕೋಬ್ ಅವರು ಬಂದಾಗ ನಾನು ನಮ್ಮ ಟೊಂಗಾಲೋವಾ ಗೋಟ್ ಅವರ ರಿಟರ್ನ್ ಆಯ್ತು ಅಂತ ಅನ್ಕೊಂಡೆ. ಗೋಟ್ ಅವರು ಕೂದಲು ಉದ್ದ ಬಿಟ್ಕೊಂಡು ಬಂದಿದ್ದಾರೆ ಅನ್ಕೊಂಡೆ. ಬಟ್ ಅದಾದ್ಮೇಲೆ ಗೊತ್ತಾಯ್ತು ಅದು ನಮ್ಮ ಜೆಫ್ ಕೋಬ್ ಅಂತ. ಸೊ ಫೈನಲಿ ಬ್ಲಡ್ ಲೈನ್ ಗೆ ಹೊಸ ಮೆಂಬರ್ ಜೆಫ್ ಕೋಬ್ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿದೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲೈರಾ ವಾಲ್ಕೈರಾ ಹಾಗೆ ನಮ್ಮ ಬೆಕ್ಕಿ ಲಿಂಚ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬಹುದು. ಇಬ್ರು ಕಡೆಯಿಂದ ಅದ್ಭುತವಾದ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮ್ಯಾನ್ ಹ್ಯಾಂಡಲ್ ಸ್ಲಾಮ್ ನ ಹಾಕಿದ್ರು ಕೂಡ ನಮ್ಮ ಲೈರಾ ವಾಲ್ಕೈರಾ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ನಮ್ಮ ಲೈರಾ ವಾಲ್ಕೈರಾ ಅವರ ಫಿನಿಶರ್ಗೂ ಕೂಡ ನಮ್ಮ ಬೆಕ್ಕಿ ಲಿಂಚ್ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಅಂಡ್ ಎಂಡಿಂಗ್ ಅಲ್ಲಿ ಡಬ್ಲ್ಯೂ ಅವರು ರೋಲ್ ಅಪ್ ಮಾಡಿಸೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೈರಾ ವಾಲ್ಕೈರಾ ಅವರಿಗೆ ವಿಕ್ಟರಿನ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಇದರಿಂದ ನಮ್ಮ ಬೆಕ್ಕಿ ಲಿಂಚ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅವರು ಒಂದು ಆರ್ಮ್ ಬಾರ್ ನು ಕೂಡ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಆಗ ಆಡಮ್ ಪಿಯರ್ಸ್ ಅಫಿಷಿಯಲ್ಸ್ ಗಳೆಲ್ಲ ಬಂದು ನಮ್ಮ ಬೆಕ್ಕಿ ಲಿಂಚ್ ಅವ್ರನ್ನ ಬಿಡಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ಅದ್ಭುತವಾದ ಎಂಡಿಂಗು ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇದಾದ್ಮೇಲೆ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಪೆಂಟಾ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ನನಗೇನೋ ಗೈಸ್ ಇವತ್ತಿನ ಬ್ಯಾಕ್ ಕ್ಲಾಶ್ ನ ಎಲ್ಲಾ ಮ್ಯಾಚ್ ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಒಂದು ಮ್ಯಾಚ್ ಕೂಡ ಬೋರಿಂಗ್ ಅಂತ ಅನ್ನಿಸ್ಲಿಲ್ಲ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಪರ್ಫಾರ್ಮೆನ್ಸ್, ಅವ್ರು ಏನ್ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ ಗ್ರೇಟೆಸ್ಟ್ ಲುಚಾಡೋರ್ ಅಂತ, ಅದು ಇವತ್ತು ನಿಜ ಆಗಿದೆ ಅಂತಾನೆ ಹೇಳ್ಬೋದು. ಅದ್ಯಾವುದೋ ಒಂದು ಮೂನ ಕನೆಕ್ಟ್ ಮಾಡ್ತಾರೆ ಗುರು, ಸೂಸೈಡ್ ಡೈನ ಕನೆಕ್ಟ್ ಮಾಡ್ತಾ ಹಂಗೆ ಅದನ್ನ ಡಿಡಿಟಿ ಗೆ ಕನ್ವರ್ಟ್ ಮಾಡ್ತಾರೆ. ಪಿಕ್ಚರ್ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಇಡೀ ಕ್ರೌಡ್ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಅಂಡ್ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಆ ಸಪೋರ್ಟ್ ನ ಕೇಳಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗಿರ್ತಾರೆ. ಡರ್ಟಿ
ಡರ್ಟಿ ಡೊಮಿನಿಕ್ ಅಂತ ಸಾಂಗ್ ಕೂಡ ಆಡ್ತಾ ಇರುತ್ತೆ ಕ್ರೌಡು. ಅಂಡ್ ಆಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಇನ್ನೂ ಕೂಡ ಖುಷಿ ಆಗ್ತಾ ಇರುತ್ತೆ. ಅಂಡ್ ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇನ್ನೇನು ಸೋಲೋ ಟೈಮ್ ಅಲ್ಲಿ ಜಡ್ಜ್ಮೆಂಟ್ ಡೇ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕಾರ್ಲಿಟೋ, JD ಮೆಕ್ಡೊನಾಗ್ ಹಾಗೆ ಫಿನ್ ಬ್ಯಾಲರ್ ಅವರು ಬರ್ತಾರೆ. ಇವರೆಲ್ಲರೂ ಕೂಡ ಹೆಲ್ಪ್ ಮಾಡಬೇಕಾದ್ರೆ ರೆಫ್ರಿ ಮತ್ತೊಮ್ಮೆ ಇವ್ರನ್ನೆಲ್ಲರನ್ನು ಕೂಡ ನೋಡಿ ಇವ್ರನ್ನೆಲ್ಲರನ್ನು ಕೂಡ ಕಳಿಸ್ತಾ ಇರ್ತಾನೆ, ಹೋಗಿ ನೀವು ಇಲ್ಲಿಂದ ಅಂತ. ಬಟ್ ಆ ಒಂದು ಟೈಮಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಮತ್ತೊಮ್ಮೆ ರಿಂಗ್ ಮೇಲ್ಗಡೆ ಹತ್ತುತ್ತಾರೆ, ರೆಫ್ರಿನ ಡಿಸ್ಟ್ರಾಕ್ಟ್ ಮಾಡಿಬಿಡ್ತಾರೆ. ಅಂಡ್ ಸಡನ್ ಆಗಿ ಇಲ್ಲೊಂದು ಸರ್ಪ್ರೈಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಬಂದು ಪೆಂಟಾ ಅವರಿಗೆ ಒಂದು ಡಿಚ್ಚಿನ ಕನೆಕ್ಟ್ ಮಾಡ್ತಾರೆ, ಅಂದ್ರೆ ಒಂದು ಹೆಡ್ ಬಟ್ ನ ಕನೆಕ್ಟ್ ಮಾಡ್ತಾರೆ. ಅವರು ತನ್ನ ಮಾಸ್ಕ್ ಒಳಗಡೆ ಒಂದು ಪ್ಲೇಟ್ ನ ಇಟ್ಕೊಂಡಿರ್ತಾರೆ ಅಂಡ್ ಅದರಿಂದ ಹೆಡ್ ಬಟ್ ಬೀಳುತ್ತಲ್ಲ, ಆಗ ನಮ್ಮ ಪೆಂಟಾ ಅವರ ಕತೆ ಮುಗಿಯುತ್ತೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸೀದಾ ಟಾಪ್ ರಪ್ ಮೇಲಿಂದ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ಪೆಂಟಾ ಅವ್ರನ್ನ ಪಿನ್ ಮಾಡಿ ಇವತ್ತು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಗಂತರ್ ಹಾಗೆ ಪ್ಯಾಟ್ ಮ್ಯಾಕಫಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನನಗಂತೂ ಅರ್ಥ ಆಗ್ಲಿಲ್ಲ, ಗೋಲ್ಡ್ಬರ್ಗ್ ಅವರ ರಿಟರ್ನ್ ಮಾಡಿಸ್ಲಿಲ್ಲ ಅಂದ್ರೆ WWE ಅವರು ಯಾಕೆ ಈ ಒಂದು ಫ್ಯೂಡ್ ನ ಮಾಡೋದು ಅಂತ. ಬಟ್ ಏನೇ ಆಗ್ಲಿ ಮ್ಯಾಚ್ ಚೆನ್ನಾಗಿತ್ತು ಅಂಡ್ ಮ್ಯಾಚ್ ನ ಎಂಡಿಂಗ್ ಕೂಡ WWE ಅವರು ಗೋಲ್ಡ್ಬರ್ಗ್ ಬರ್ದೇ ಇದ್ರು ಕೂಡ ಅದ್ಭುತವಾಗಿ ಬುಕ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಇಡೀ ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಪ್ಯಾಟ್ ಮ್ಯಾಕಫಿ ಅವ್ರನ್ನ ಡಾಮಿನೇಟ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಒಂದು ಚಾನ್ಸ್ ಕೂಡ ಕೊಡೋದಿಲ್ಲ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಗಂತರ್ ಅವ್ರನ್ನ ಡಾಮಿನೇಟ್ ಮಾಡೋದಕ್ಕೆ, ಅಷ್ಟು ಡಾಮಿನೇಟ್ ಮಾಡ್ತಾ ಇರ್ತಾರೆ ನಮ್ಮ ಗಂತರ್ ಅವರು. ಒಂದೊಂದು ಟೈಮ್ ಅಲ್ಲಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಕೂಡ ಮೂವ್ನ ಕನೆಕ್ಟ್ ಮಾಡ್ತಾ ಇರ್ತಾರೆ, ಬಟ್ ಆ ಮೂವ್ಸ್ ಗಳು ಗಂತರ್ ಅವ್ರನ್ನ ಪಿನ್ ಮಾಡೋ ಲೆವೆಲ್ಗೆ ಇರೋದಿಲ್ಲ ಅಂತಾನೆ ಹೇಳ್ಬಹುದು. ಒಂದು ಟೈಮ್ ಅಲ್ಲಿ ನಮ್ಮ ಮೈಕಲ್ ಕೋಲ್ ಅವರ ಇನ್ವಾಲ್ವ್ಮೆಂಟ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆಗ ನಮ್ಮ ಗಂತರ್ ಅವರು ಮೈಕಲ್ ಕೋಲ್ ಅವ್ರನ್ನು ಕೂಡ ರಿಂಗ್ ಮೇಲ್ಗಡೆ ಹೇಳ್ಕೊಂಡು ಅವ್ರಿಗೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಮಧ್ಯದಲ್ಲಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಬಂದು ಮತ್ತೊಮ್ಮೆ ಮೈಕಲ್ ಕೋಲ್ ಅವ್ರನ್ನ ಕಾಪಾಡ್ತಾರೆ. ಎಂಡಿಂಗ್ ಅಲ್ಲಿ ನಮ್ಮ ಗಂತರ್ ಅವರು ಪ್ಯಾಟ್ ಮ್ಯಾಕಫಿ ಅವರಿಗೆ ಲಾಕ್ ನ ಹಾಕೋಬಿಡ್ತಾರೆ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು, ಬಟ್ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ವಿನ್ ಆಗಿದ್ದಾರೆ. ಗೆದ್ದಾದ್ಮೇಲೆ ಗೈಸ್ ನಮ್ಮ ಗಂತರ್ ಅವರು ಪ್ಯಾಟ್ ಮ್ಯಾಕಫಿ ಹಾಗೆ ಮೈಕಲ್ ಕೋಲ್ ಅವರಿಗೆ ರೆಸ್ಪೆಕ್ಟ್ ನ ಕೊಡ್ತಾರೆ, ತಲೆಬಾಗಿ ನಮಸ್ಕಾರ ಮಾಡ್ತಾರೆ, ನಿಮ್ಮಿಬ್ಬರಿಗೂ ಕೂಡ ನನ್ನ ರೆಸ್ಪೆಕ್ಟ್ ಸಿಕ್ಕಿದೆ ಅಂತ. ಸೊ ಏನು ಈ ಒಂದು ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು, ಗಂತರ್ ಅವರು ನಮಗೆ ರೆಸ್ಪೆಕ್ಟ್ ನ ಕೊಡ್ತಾ ಇಲ್ಲ ಅಂತ. ಬಟ್ ಇವತ್ತು ಪ್ಯಾಟ್ ಮ್ಯಾಕಫಿ ಅವರು ಗಂತರ್ ಅವ್ರನ್ನ ಫೇಸ್ ಮಾಡೋದ್ರ ಮುಖಾಂತರ ಸೋತ್ರು ಕೂಡ ಗಂತರ್ ಅವರ ರೆಸ್ಪೆಕ್ಟ್ ನ ಗಳಿಸಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ ಜಾನ್ ಸಿನಾ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಗೈಸ್ ನಾನಂತೂ ಅನ್ಕೊಂಡಿಲ್ಲ ಇವರಿಬ್ರು ಇಷ್ಟು ಅದ್ಭುತವಾದ ಮ್ಯಾಚ್ ನ ಪುಲ್ ಆಫ್ ಮಾಡ್ತಾರೆ ಅಂತ, ಯಾಕಂದ್ರೆ ಇಬ್ರಿಗೂ ಕೂಡ ವಯಸ್ಸಾಗಿದೆ. ಬಟ್ ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ಇವರಿಬ್ರು ಕೂಡ ನಮಗೆ ಇವತ್ತು ಪ್ರೂವ್ ಮಾಡಿದ್ದಾರೆ. ಎಂತ ಅದ್ಭುತವಾದ ಕ್ಲಾಸಿಕ್ ಮ್ಯಾಚ್ ಗುರು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮ್ಯಾಚು ನಾರ್ಮಲ್ ಪೇಸ್ ಇಂದ ಸ್ಟಾರ್ಟ್ ಆಗುತ್ತೆ, ಬಟ್ ಬೇಗನೆ ಪೇಸ್ ನ ಹಿಡ್ಕೊಬಿಡುತ್ತೆ. ಸ್ಟಾರ್ಟಿಂಗ್ ನಮ್ಮ ಜಾನ್ ಸಿನಾ ಅವರು ಎಸ್ಕೇಪ್ ಆಗ್ತಾ ಇರ್ತಾರೆ, ಬಟ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಾನ್ ಸಿನಾ ಅವ್ರನ್ನ ಹೊಡ್ಕೊಂಡು ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಅಂಡ್ ಹಿಂಗೆ ಕೆಲವೊಂದಷ್ಟು ಮೂವ್ಸ್ ಗಳು ಆದ್ಮೇಲೆ ನಮ್ಮ ಜಾನ್ ಸಿನಾ ಅವರ ಕಡೆಯಿಂದ 5 ನಕಲ್ ಶಫಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. 5 ನಕಲ್ ಶಫಲ್ ಆದಾಗ ಜಾನ್ ಸಿನಾ ಅವರು ಎನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಅದನ್ನ ರಿವರ್ಸ್ ಮಾಡಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಜಾನ್ ಸಿನಾ ಅವರಿಗೆ ಅಟ್ಯಾಕ್ ಮಾಡಿ ಪವರ್ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ RKO ಹಾಕೋದಕ್ಕೆ ಹೋಗ್ತಾರೆ, ಬಟ್ ಅದನ್ನ ಸ್ವಲ್ಪ ನಮ್ಮ ಜಾನ್ ಸಿನಾ ಅವರು ರಿವರ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಾನ್ ಸಿನಾ ಅವರಿಗೆ DDT ನ ಕನೆಕ್ಟ್ ಮಾಡಿ RKO ಹಾಕೋದಕ್ಕೆ ಹೋದಾಗ ನಮ್ಮ ಜಾನ್ ಸಿನಾ ಅವರು ಅದನ್ನ ತಪ್ಪಿಸ್ಕೊಂಡು ತನ್ನ ಫಿನಿಶರ್ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಕನೆಕ್ಟ್ ಮಾಡಬೇಕಾದ್ರೇನೆ ಗೈಸ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಅದನ್ನ RKO ಗೆ ಕನ್ವರ್ಟ್ ಮಾಡ್ತಾರೆ. ಲಿಟ್ರಲಿ ಅಮೇಜಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ಬಟ್ ಇಲ್ಲಿ ನಮ್ಮ ಜಾನ್ ಸಿನಾ ಅವ್ರನ್ನ ಅವರು ಪಿನ್ ಮಾಡೋದಿಲ್ಲ, ಬದಲಿಗೆ ಇನ್ನೂ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಸಡನ್ ಆಗಿ ನಮ್ಮ ಜಾನ್ ಸಿನಾ ಅವರೇ ರ್ಯಾಂಡಿ ಆರ್ಟನ್ ಅವರಿಗೆ ಎನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡ್ತಾರೆ. ಬಟ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕಿಕ್ಔಟ್ ಮಾಡಿಬಿಡ್ತಾರೆ. ಅದಾದ್ಮೇಲೆ ಇನ್ನ ಒಂದು ಎನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಅದನ್ನ ನಮ್ಮ ರ್ಯಾಂಡಿ ಆರ್ಟನ್ ಅವರು ತಪ್ಪಿಸ್ಕೊಂಡು ಓಡ್ ಬರ್ತಿರ್ತಕ್ಕಂತಹ ಜಾನ್ ಸಿನಾ ಅವರಿಗೆ ಒಂದು RKO ಕನೆಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಅಮೇಜಿಂಗ್ ಆಗಿತ್ತು. ಪಿನ್ ಮಾಡ್ತಾರೆ, ಬಟ್ ನಮ್ಮ ಜಾನ್ ಸಿನಾ ಅವರು ಇಲ್ಲಿ ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಾನ್ ಸಿನಾ ಅವರಿಗೆ ಒಂದು ಪಂಟ್ ಕಿಕ್ ನ ಹೊಡೆಯೋದಕ್ಕೆ ಹೋಗ್ತಾರೆ, ಬಟ್ ಅದನ್ನ ತಪ್ಪಿಸ್ಕೊಂಡು ನಮ್ಮ ಜಾನ್ ಸಿನಾ ಅವರು ಮತ್ತೊಮ್ಮೆ ರ್ಯಾಂಡಿ ಆರ್ಟನ್ ಅವರಿಗೆ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕಿಕ್ಔಟ್ ಮಾಡಿಬಿಡ್ತಾರೆ. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು ರ್ಯಾಂಡಿ ಆರ್ಟನ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವರಿಗೆ ಒಂದು ಪಂಟ್ ಕಿಕ್ ನ ಹೊಡೆಯೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಇನ್ನೇನು ಹೊಡಿಬೇಕು ಅಷ್ಟೊತ್ತಿಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಅದನ್ನ ತಪ್ಪಿಸ್ಕೊಂಡು ಜಾನ್ ಸಿನಾ ಅವರಿಗೆ ಒಂದು RKO ಹಾಕೋದಕ್ಕೆ ಹೋದಾಗ ನಮ್ಮ ಜಾನ್ ಸಿನಾ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ತಳ್ಳಿಬಿಡ್ತಾರೆ. ಅಂಡ್ ರ್ಯಾಂಡಿ ಆರ್ಟನ್ ಅವರು ರೆಫ್ರಿ ಮೇಲ್ಗಡೆ ಬಿದ್ದೋಗ್ಬಿಡ್ತಾರೆ. ಅಂಡ್ ಇಲ್ಲಿ ರೆಫ್ರಿಗೆ ಏಟ್ ಆಗುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಮತ್ತೊಮ್ಮೆ ರ್ಯಾಂಡಿ ಆರ್ಟನ್ ಅವರಿಗೆ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ,
ಪಿನ್ ಮಾಡ್ತಾರೆ. ಬಟ್ ಇಲ್ಲಿ ಪಿನ್ ಮಾಡೋದಕ್ಕೆ ರೆಫ್ರಿನೇ ಇರೋದಿಲ್ಲ. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು ಸೀದಾ ರಿಂಗ್ ಇಂದ ಕೆಳಗಡೆ ಇಳಿದು ಚಾಂಪಿಯನ್ಶಿಪ್ ನ ತಗೊಂಡ್ ಬಂದು ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಅದನ್ನ ತಪ್ಪಿಸ್ಕೊಂಡು ಜಾನ್ ಸಿನಾ ಅವರಿಗೆ ಒಂದು ಆರ್ಕೆವನ್ನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡ್ತಾರೆ. ಬಟ್ ರೆಫ್ರಿ ಸ್ವಲ್ಪ ಲೇಟ್ ಆಗಿ ಪಿನ್ ಮಾಡೋದ್ರಿಂದ ಜಾನ್ ಸಿನಾ ಅವರು ಕಿಕ್ ಔಟ್ ಮಾಡಿಬಿಡ್ತಾರೆ. ಇದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ರಿಂಗ್ ಇಂದ ಹೊರಗಡೆ ಇರ್ತಾರೆ. ಅಂಡ್ ಆಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಂಗ್ ಇಂದ ಹೊರಗಡೆ ಹೋಗಿ ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿ ಅನೌನ್ಸರ್ ಟೇಬಲ್ ನು ಕೂಡ ಕ್ಲೀನ್ ಮಾಡ್ತಾ ಇರ್ತಾರೆ ಅವರಿಗೆ ಮುರ್ಸೋದಕ್ಕೆ. ಅಂಡ್ ಆಗ ರೆಫ್ರಿ ಬಂದ್ಬಿಟ್ಟು ರ್ಯಾಂಡಿ ಆರ್ಟನ್ ಅವರಿಗೆ ಹೇಳ್ತಾ ಇರ್ತಾರೆ, ಇಲ್ಲ ಈ ರೀತಿ ಮಾಡಬಾರ್ದು, ಇದು ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ಅಂತ ಮಾತಾಡ್ಬೇಕಾದ್ರೇನೆ ನಮ್ಮ ಜಾನ್ ಸಿನಾ ಅವರು ಹಿಂದೆಯಿಂದ ಬಂದು ರ್ಯಾಂಡಿ ಆರ್ಟನ್ ಅವ್ರನ್ನ ತೊಳ್ತಾರೆ. ರ್ಯಾಂಡಿ ಆರ್ಟನ್ ಅವರು ಹೋಗಿ ರೆಫ್ರಿ ಮೇಲೆ ಬಿಡ್ತಾರೆ. ಅಂಡ್ ರೆಫ್ರಿಗೆ ಇಲ್ಲಿ ಎರಡನೇ ಬಾರಿ ಏಟ್ ಆಗುತ್ತೆ. ಅಂಡ್ ಈ ಟೈಮ್ ಅಲ್ಲಿ ಜಾನ್ ಸಿನಾ ಅವರು ಆ ಒಂದು ಅನೌನ್ಸರ್ ಟೇಬಲ್ ನ ರ್ಯಾಂಡಿ ಆರ್ಟನ್ ಅವರಿಗೆ ಮುರ್ಸೋದಕ್ಕೆ ರ್ಯಾಂಡಿ ಆರ್ಟನ್ ಅವರಿಗೆ ಎನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ಉಲ್ಟಾ ರ್ಯಾಂಡಿ ಆರ್ಟನ್ ಅವರೇ ಜಾನ್ ಸಿನಾ ಅವರಿಗೆ ಅನೌನ್ಸರ್ ಟೇಬಲ್ ಮೇಲ್ಗಡೆ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅಲ್ಲಿ ಅನೌನ್ಸರ್ ಟೇಬಲ್ ಬ್ರೇಕ್ ಆಗುತ್ತೆ. ಇಲ್ಲಿಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ನಿಲ್ಲೋದಿಲ್ಲ ಗಾಯ್ಸ್, ಸೀದಾ ಹೋಗ್ತಾರೆ ರಿಂಗ್ ಸಂಧಿಯಿಂದ ಒಂದು ಟೇಬಲ್ ನ ತೆಗೆದು ಟೇಬಲ್ ನ ಸೆಟಪ್ ಮಾಡಿ ಅದ್ರ ಮೇಲ್ಗಡೆನೂ ಕೂಡ ನಮ್ಮ ಜಾನ್ ಸಿನಾ ಅವರಿಗೆ ಒಂದು ಎನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಟೇಬಲ್ ಕೂಡ ಮುರಿದೋಗುತ್ತೆ. ಅಂಡ್ ಅದಾದ್ಮೇಲೆ ಜಾನ್ ಸಿನಾ ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ಒಂದು ಆರ್ಕೆವನ್ನು ಕೂಡ ಕನೆಕ್ಟ್ ಮಾಡ್ತಾರೆ. ಜಾನ್ ಸಿನಾ ಅವ್ರನ್ನ ಪಿನ್ ಮಾಡ್ತಾರೆ. ಹೊಸ ರೆಫ್ರಿ ಕೂಡ ಬಂದು ಕೌಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಬಟ್ ಇಲ್ಲಿ ನಮ್ಮ ಜಾನ್ ಸಿನಾ ಅವರು ಕಿಕ್ ಔಟ್ ಮಾಡ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಅಲ್ಲ ಗುರು, ಅನೌನ್ಸರ್ ಟೇಬಲ್ ಮೇಲ್ಗಡೆ ಅದಾದ್ಮೇಲೆ ನಾರ್ಮಲ್ ಟೇಬಲ್ ಮೇಲ್ಗಡೆ ಮತ್ತೊಮ್ಮೆ ಆರ್ಕೆಒ ಆದ್ರೂ ಕೂಡ ನಮ್ಮ ಜಾನ್ ಸಿನಾ ಅವರು ಕಿಕ್ ಔಟ್ ಮಾಡ್ಬಿಡ್ತಾರೆ. ಅಂಡ್ ಆಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ರೆಫ್ರಿ ಜೊತೆ ಆರ್ಗ್ಯೂ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಜಾನ್ ಸಿನಾ ಅವರು ಚಾಂಪಿಯನ್ಶಿಪ್ ನ ಎತ್ಕೊಂಡು ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ರ್ಯಾಂಡಿ ಆರ್ಟನ್ ಅವರು ತಪ್ಪಿಸ್ಕೋತಾರೆ. ನಮ್ಮ ಜಾನ್ ಸಿನಾ ಅವರು ಆ ಒಂದು ಚಾಂಪಿಯನ್ಶಿಪ್ ಅಲ್ಲಿ ರೆಫ್ರಿ ಮೇಲೆನೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಾನ್ ಸಿನಾ ಅವರಿಗೆ ಇನ್ನ ಒಂದು ಆರ್ಕೆಒನ ಹಾಕಿ ಕವರ್ ಮಾಡ್ತಾರೆ. ಬಟ್ ಇಲ್ಲಿ ಪಿನ್ ಮಾಡೋದಕ್ಕೆ ರೆಫ್ರಿನೇ ಇರೋದಿಲ್ಲ. ಸಡನ್ ಆಗಿ ರೆಫ್ರಿಗೆ ನಮ್ಮ ಜಾನ್ ಸಿನಾ ಅವರು ಹೊಡೆದಿರ್ತಾರಲ್ಲ ಚಾಂಪಿಯನ್ಶಿಪ್ ಅಲ್ಲಿ, ಆ ಒಬ್ಬ ರೆಫ್ರಿನ ನೋಡೋದಕ್ಕೆ ನಿಕ್ ಆಲ್ಡಿಸ್ ಆಗಿರ್ಬೋದು, ಅಫಿಷಿಯಲ್ಸ್ ಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಬಂದು ರೆಫ್ರಿನ ಚೆಕ್ ಮಾಡ್ತಾ ಇರ್ತಾರೆ. ರ್ಯಾಂಡಿ ಆರ್ಟನ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಅಫಿಷಿಯಲ್ಸ್ ಗಳಿಗೆಲ್ಲ ಆರ್ಕೆವನ್ನ ಹಾಕೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಿಕ್ ಆಲ್ಡಿಸ್ ಅವರು ಕೇಳೋದಕ್ಕೆ ಬಂದಾಗ ನಿಕ್ ಆಲ್ಡಿಸ್ ಅವ್ರಿಗೂ ಕೂಡ ಒಂದು ಆರ್ಕೆವನ್ನ ಕನೆಕ್ಟ್ ಮಾಡಿ ಜಾನ್ ಸಿನಾ ಅವರಿಗೆ ಫೈನಲ್ ಆಗಿ ಒಂದು ಪಂಟ್ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಇನ್ನೇನು ಕನೆಕ್ಟ್ ಮಾಡಬೇಕು, ಮಧ್ಯಕ್ಕೆ ನಮ್ಮ ಆಟ್ರುತ್ ಅವರು ಬಂದ್ಬಿಡ್ತಾರೆ. ಆಟ್ರುತ್ ಅವರು ಬಂದು ರ್ಯಾಂಡಿ ಆರ್ಟನ್ ಅವರಿಗೆ ಕೈ ಮುಗಿಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಬೇಡ ಬೇಡ, ನನ್ನ ಚೈಲ್ಡ್ಹುಡ್ ಹೀರೋ ಅವನಿಗೆ ಹೊಡಿಬೇಡ ಅಂತ. ಬಟ್ ಉಲ್ಟಾ ನಮ್ಮ ರ್ಯಾಂಡಿ ಆರ್ಟನ್ ಅವರು ಇಲ್ಲಿ ಆಟ್ರುತ್ ಅವರಿಗೇನೆ ಒಂದು ಆರ್ಕೆವನ್ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ರ್ಯಾಂಡಿ ಆರ್ಟನ್ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡಿ ಚಾಂಪಿಯನ್ಶಿಪ್ ನ ತಗೊಂಡು ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡಿ ರ್ಯಾಂಡಿ ಆರ್ಟನ್ ಅವ್ರನ್ನ ಪಿನ್ ಮಾಡ್ತಾರೆ. ಅಂಡ್ ಮೊದಲು ಇದ್ದಂತಹ ರೆಫ್ರಿ ಬಂದು ಕೌಂಟ್ ಮಾಡ್ತಾರೆ. ರ್ಯಾಂಡಿ ಆರ್ಟನ್ ಅವರು ಪಿನ್ ಆದಾಗ ನಮ್ಮ ಜಾನ್ ಸಿನಾ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಏನೇ ಆಗ್ಲಿ ಗಾಯ್ಸ್, ಎಂತ ಅದ್ಭುತವಾದ ಮ್ಯಾಚ್ ಗುರು. ಯಾವ ರೀತಿ ಆರ್ಕೆಒ ಔಟ್ ಆಫ್ ನೋವೇರು, ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ಔಟ್ ಆಫ್ ನೋವೇರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು. ಪಂಟ್ ಕಿಕ್ ಬಿಟ್ರೆ ಇನ್ನೆಲ್ಲ ಮಸಾಲಾಗಳು ಕೂಡ ಇತ್ತು. ರ್ಯಾಂಡಿ ಆರ್ಟನ್ ಜಾನ್ ಸಿನಾ ಒಂದು ಅದ್ಭುತವಾದ ಪ್ಯೂರ್ ಕ್ಲಾಸಿಕ್ ಮ್ಯಾಚ್ ನ ಡೆಲಿವರ್ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಮ್ಯಾಚ್ ನ ಬ್ಯಾಕ್ ಲ್ಯಾಶ್ ಅಲ್ಲಿ ಇವರಿಬ್ರು ಕೂಡ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇವರಿಬ್ರಿಗೂ ಕೂಡ ಆಡ್ಸ್ ಆಫ್ ನ ಹೊಡಿಲೇಬೇಕು. ನನಗಂತೂ ಬ್ಯಾಕ್ ಲ್ಯಾಶ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಒಂದು ಅದ್ಭುತವಾದ ಶೋ, ಯಾವ ಮ್ಯಾಚ್ ಕೂಡ ಬೋರಿಂಗ್ ಆಗಿ ಇರಲಿಲ್ಲ. ನಿಮ್ಗೆ ಅನಿಸ್ತು ಇವತ್ತಿನ ಬ್ಯಾಕ್ ಲ್ಯಾಶ್ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.